ಮುದದಿ ಮಂಗಳ ಮಜ್ಜನವ ಮಾಡಿದರು, ದಿವ್ಯಾಂಬರವನುಟ್ಟರು. ಸುದತಿಯರ ಹರಿವಾಣದಾರತಿಗಳನ್ನು ಕೈಗೊಳ್ಳುತ್ತಾ, ಪದಕ ಕರ್ಣಾಭರಣ ಹಾರಾಂಗದದಿ ನೊಪ್ಪಂಬಡೆದ ಇವರು ಪೂಸಿದರು ಸಾಧು ಜವಾಜಿ ಕತ್ತುರಿ ಯಕ್ಷ ಕರ್ದಮವ. ಬಾಸಿಗದ ನೊಸಲಿನಲಿ ಮೆರೆವ ಮಹೀಶರೈವರು ಮಂಟಪದ ನೆಲವಾಸಿನಲಿ ಕೊಳ್ಳಿರ್ದರನುಪಮ ರಾಜ ತೇಜದಲ್ಲಿ. ಆ ಸೊಸೆಯ ಸಂಗಾತ ಕುಂತಿ ವಿಲಾಸದಲ್ಲಿ ಕೊಳ್ಳಿರ್ದಳ ವಿನ್ಯಾಸವನು ಜನ ನೋಡುತ್ತಿರ್ದುದು ಬಿಗಿದ ಬೆರಗಿನಲಿ. ಜಲವನಂಜುಳಿಯಿಂದ ದೃಪದನು ಸೆಳೆದು ಮೆರೆದವ ಬರಲಿ ಯಂತ್ರವ ಗೆಲಿದ ಗರುವನು ನಿಮ್ಮ ಪಂಚಕರೊಳಗೆ ಎನೆಯನಗುತ್ತಾ. ಇಳಿದನವನಿಪ ಭೀಮನೊಯ್ಯನೆ ಸುಳಿದನರ್ಜುನ ಹಿಂದೆಯ ಮಳರು ನಳಿನ ವದನೆಯ ಹೊರಗೆ ಬಂದರು ಭೂಪ ಕೇಳೆಂದ. ಬಿಸುಟ ನಂಜುಳಿಯುದಕವನುಪ್ಪಸರದಲ್ಲಿ ಬೆರಗಾಗಿ ಭೂಪರ ಮುಸುಡನೆವೆ ಇಕ್ಕದೆ ನಿರೀಕ್ಷಿಸುತ್ತೆಂದನಾ ದೃಪದ. ಅಸುರರೋ ಸುರರೋ ಭುಜಂಗರೋ ವಸುಮತೀಶರೋ ನೀವು ದಿಟಮಾನಿಸರ ಪರುಠವವಲ್ಲ ನೀವಾರೆಂದು ಬೆಸಗೊಂಡ. ಈತನಗ್ಗದ ಭೀಮನರ್ಜುನನೀತ ನಿವರಯ್ಯ ಮಳರೆಂಬುವರೀತಗಳು ನಮ್ಮಿಂದ ಕಿರಿಯರು ನಾವು ಪಾಂಡವರು. ಮಾತೆಯಮ್ಮೈವರಿಗೆ ಜಗವಿಖ್ಯಾತೆ ಕುಂತಿದೇವಿ ತಾನಿಂದಿ ತಳೋದರಿಯಾದಳೆಮ್ಮೈವರಿಗೆ ವಧುವೆಂದ. ಕೊಂಡು ಹರಿದುದು ಹರುಷವ ಬ್ರಹ್ಮಾಂಡದಗ್ರಕ್ಕೆ ಮಗಳಿಗೈವರು ಗಂಡರೆನೆ ಮಗುಳದ್ದುದಾತನ ಮನರಸಾತಳಕೆ. ಕಂಡು ಬಲ್ಲಿರೆ ಕಂಗಳಲಿ ಕಿವಿಕೊಂಡು ಕೇಳ್ದಿರೆ ಮುನ್ನ ನಮಗೀ ಭಂಡತನವನು ಮಾಡುವರೆ ನೀವೆಂದನಾ ದೃಪದ. ಲೋಕಸಮ್ಮತವಲ್ಲ ಶಾಸ್ತ್ರಾನೀಕದಭಿಮತವಲ್ಲ ಕಾಪಥವೇಕೆ ನಿಮಗಿದು ಪಾಂಡುಪುತ್ರರು ನೀವು ಧಾರ್ಮಿಕರು. ಪ್ರಾಕೃತರ ನೀವ ಕಟ ನಿಮ್ಮ ವಿವೇಕವೇನಾಯ್ತಿಲ್ಲಿ ಇಹ ಪರಲೋಕಕ್ಕಿದು ಸಾಧನವೇ ಎಂದನು ದೃಪದ ಭೂಪಾಲ. ಕಾಮಮೋಹಿತರಲ್ಲ ವಿಷಯದ ಸ್ತೋಮ ಭಂಗಿತರಲ್ಲ ಧರ್ಮದ ಸೀಮೆಯೊಳಗೆಳ್ಳೆನಿತಿನ್ ಅವಮಾನಿಸುವರಾವಿಲ್ಲ. ಈ ಮಹಾಸತಿಯಮಗೆ ಜನನಿಯ ನೇಮದಲ್ಲಿ ವಧುವಾದಳಿಂದು ವಿರಾಮವೇಕೆ ವಿವೇಕಕ್ಕೆಂದನು ಧರ್ಮಸುತನಗುತ್ತಾ. ಪಾಂಡವರು ಮಂಗಳ ಸ್ನಾನವನ್ನು ಮಾಡಿ ಉತ್ತಮ ವಸ್ತ್ರಗಳನ್ನು ಧರಿಸಿದರು. ಪದಕ, ಹಾರ, ಕಿವಿಯ ಆಭರಣ, ಅಂಗದ ಮೊದಲಾದ ಆಭರಣಗಳನ್ನು ಧರಿಸಿ ಸಾಧು ಜವಾಜಿ ಕಸ್ತೂರಿಗಳಿಂದ ಕೂಡಿದ ಸುಗಂಧ ದ್ರವ್ಯವನ್ನು ಲೇಪಿಸಿಕೊಂಡರು. ಸ್ತ್ರೀಯರು ಅವರಿಗೆ ತಟ್ಟೆಯ ಕದಲಾರತಿಗಳನ್ನು ಮಾಡಿದರು. ಹಣೆಯಲ್ಲಿ ಬಾಸಿಂಗವನ್ನು ಧರಿಸಿ ಪಾಂಡವರು ಮಂಟಪದಲ್ಲಿ ಕುಳಿತಿದ್ದರು. ಕುಂತಿಯು ದ್ರೌಪದಿಯೊಡನೆ ಕುಳಿತಿದ್ದಳು. ಆಶ್ಚರ್ಯಭರಿತರಾದ ಜನರು ನೋಡುತ್ತಾ ಕುಳಿತಿದ್ದರು. ದೃಪದನು ಬಗಸೆಯಲ್ಲಿ ನೀರನ್ನು ಹಿಡಿದು, ಈ ನಿಮ್ಮವರೊಳಗೆ ಬಿಲ್ಲಿಗೆ ಹೆದೆಯೇರಿಸಿ ಯಂತ್ರವನ್ನು ಭೇದಿಸಿದವನು ಬರಲಿ ಎಂದು ಹೇಳಿದನು. ಆಗ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವರು ದ್ರೌಪದಿಯ ಬಳಿಗೆ ಬಂದರು. ದೃಪದನು ಬೊಗಸೆಯ ನೀರನ್ನು ಕೆಳಕ್ಕೆ ಬಿಟ್ಟು ಅತ್ಯಂತ ಆಶ್ಚರ್ಯಚಕಿತನಾಗಿ ಪಾಂಡವರ 5 ಮುಖಗಳನ್ನು ಎವೆಯಿಕ್ಕದೆ ನೋಡುತ್ತಾ, ನೀವು ರಾಕ್ಷಸರೋ, ದೇವತೆಗಳೋ, ನಾಗರೋ, ರಾಜರೋ, ಇದು ಮನುಷ್ಯರ ರೀತಿಯಲ್ಲ, ನೀವು ಯಾರು ಎಂದು ಕೇಳಿದನು. ಧರ್ಮರಾಯನು, ಇವನು ಭೀಮ, ಇವನು ಅರ್ಜುನ, ಇವರು ನಕುಲ ಸಹದೇವರು, ಈ 4 ನನ್ನ ತಮ್ಮಂದಿರು, ನಾವೇ ಪಾಂಡವರು. ಲೋಕವಿಖ್ಯಾತೆಯಾದ ನಮ್ಮ ತಾಯಿ ಕುಂತಿದೇವಿ ಇವಳು. ದ್ರೌಪದಿಯು ನಮ್ಮ 5 ಪತ್ನಿಯಾಗುವಳು ಎಂದನು. ಇವರು ಪಾಂಡವರೆಂದು ತಿಳಿದು ದೃಪದನ ಸಂತೋಷವು ಬ್ರಹ್ಮಾಂಡದ ತುದಿಯವರೆಗೆ ಏರಿತು. ತನ್ನ ಮಗಳು 5 ಗಂಡರೊಡನೆ ಬಾಳಬೇಕೆಂಬುದನ್ನು ಕೇಳಿ ಮನಸ್ಸು ರಸಾತಳಕ್ಕೆ ಕುಸಿಯಿತು. ಅವನು, ಇಂತಹದ್ದನ್ನು ನೀವೆಲ್ಲಾದರೂ ನೋಡಿದ್ದೀರಾ? ಕಿವಿಯಲ್ಲಿ ಇಂಥದ್ದನ್ನು ಎಲ್ಲಾದರೂ ಕೇಳಿದ್ದೀರಾ? ನಮಗೆ ಇಂತಹ ನಾಚಿಕೆಗೇಡುತನವನ್ನು ಮಾಡಬಹುದೇ ಎಂದನು.
ಐವರು ಒಬ್ಬಳನ್ನು ಮದುವೆಯಾಗುವುದು ಲೋಕದಲ್ಲಿ ಒಪ್ಪಿಗೆ ಪಡೆದಿಲ್ಲ. ಶಾಸ್ತ್ರಗಳೂ ಇದನ್ನು ಅನುಮೋದಿಸುವುದಿಲ್ಲ. ಧಾರ್ಮಿಕರಾದ ಪಾಂಡುಪುತ್ರರಾದ ನಿಮಗೆ ಈ ನಡತೆ ಏಕೆ? ನೀವು ಪ್ರಾಕೃತರೇ, ನಿಮಗೇಕೆ ಈ ಕೀಳು ನಡತೆ? ನಿಮ್ಮ ವಿವೇಕಕ್ಕೆ ಏನಾಯಿತು? ಇದು ಈ ಲೋಕ ಪರಲೋಕಗಳಲ್ಲಿ ಯಾವ ಹಿರಿಮೆಗೂ ಸಾಧನವಲ್ಲ ಎಂದು ದ್ರುಪದನು ಹೇಳಿದನು. ಸಂಸ್ಕೃತರಲ್ಲದವರು ಪ್ರಾಕೃತರು. ಧರ್ಮರಾಯನು, ನಾವು ಕಾಮದ ಮೋಹಕ್ಕೆ ಸಿಕ್ಕವರಲ್ಲ, ವಿಷಯಗಳಿಂದ ಸೋತು ಹೋದವರಲ್ಲ, ಧರ್ಮದ ಎಲ್ಲೆಯೊಳಗಿರುವ ಎಳ್ಳಷ್ಟನ್ನೂ ನಾವು ಮೀರುವವರಲ್ಲ. ನಮ್ಮ ತಾಯಿಯ ಅಪೇಕ್ಷೆಯಂತೆ ಈ ದ್ರೌಪದಿಯು ನಮ್ಮ ಐವರಿಗೂ ವಧುವಾಗಿದ್ದಾಳೆ. ನಮ್ಮ ವಿವೇಕವು ಎಲ್ಲಿಯೂ ತಪ್ಪಿಲ್ಲ ಎಂದನು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ವಿಷಯಗಳು ಎನ್ನಲಾಗಿದೆ.